ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನನ್ನ ಒಂದು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಆಗದಲ್ಲೇ ಯಾರೆಲ್ಲ ಹೊಸದಾಗಿ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಬಂದು ಶುಕ್ರವಾರ ಬೆಳಗ್ಗೆಯಿಂದ ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಶುಕ್ರವಾರ ತಿಂಡಿಗೆ ಅಂತ ಇಡ್ಲಿ ಸಾಂಬಾರು ಮತ್ತು ಶೇಂಗಾ ಚಟ್ನಿನ ಮಾಡಿದ್ದೆ. ಸಾಂಬಾರೆಲ್ಲನೂ ಮಾಡಿದ್ದೀನಿ. ಸಾಂಬಾರ್ದು ರೆಸಿಪಿನ ಯಾವುದನ್ನು ಕೂಡ ನಾನು ಶೇರ್ ಮಾಡ್ತಿಲ್ಲ. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಾಂಬಾರು ರೆಸಿಪಿನ ನಾನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ಹಾಗೆ ಚಟ್ನಿಗೆ ಇಲ್ಲಿ ಬಂದು ಕಡಲೆ ಬೀಜ ಎಲ್ಲನೂ ಹುರ್ಕೊಂಡಿದ್ದೆ, ಅದ್ರದ್ದು ಸಿಪ್ಪೆಲ್ಲ ತೆಗಿತಾಯಿದ್ದೀನಿ. ಇಲ್ಲಿ ಟೈಮ್ ಆಗುತ್ತೆ, ಬೆಳಗ್ಗೆ ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು, ಅದಕ್ಕೋಸ್ಕರನೇ ವೀಡಿಯೋ ಯಾವುದನ್ನು ಕೂಡ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಹಾಗೆ ಎಲ್ಲನೂ ಮಾಡೇ ಆಗಿತ್ತು. ಮಾಡೇ ಆದಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡೆ. ವೀಡಿಯೋ ಮಾಡ್ಕೊಂಡು ನಾನು ಅಡುಗೆ ಮಾಡೋಕ್ಕೆ ಹೋದರೆ ತುಂಬಾ ಟೈಮ್ ಹಿಡಿಯುತ್ತೆ. ಅದರಲ್ಲಿ ನನ್ನ ಮಗ ಎದ್ದರಂತೂ ಏನು ಮಾಡೋದಕ್ಕೆ ಬಿಡೋದೇ ಇಲ್ಲ. ಅದಕ್ಕೋಸ್ಕರನೇ ಅವ್ನು ಎದ್ದೇಳೋದ್ರೊಳಗೆ ತಿಂಡಿನ ಮಾಡಿ ಮುಗಿಸ್ಬೇಕು ಅಂತ ಬೇಗ ತಿಂಡಿನ ಮಾಡ್ತಾಯಿದ್ದೆ. ಈಗ ಇಡ್ಲಿನೂ ಮಾಡಿ ಆಯಿತು, ಚಟ್ನಿನೂ ಆಯಿತು, ಮತ್ತು ಸಾಂಬಾರು ಆಯಿತು, ಎಲ್ಲ ಆಯಿತು. ಈಗ ನಮ್ಮ ಮನೆಯವರಿಗೆ ಕೊಡೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅವ್ರಿಗೂ ಕೂಡ ಆಫೀಸಿಗೆ ಇವತ್ತು ಟೈಮ್ ಆಗಿತ್ತು, ಅದಕ್ಕೋಸ್ಕರನೇ ಬೇಗ ಎಲ್ಲವನ್ನು ಕೂಡ ಮಾಡಿದೆ. ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು, ಚಟ್ನಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮತ್ತು ಆಫೀಸಿಗೆಲ್ಲ ಲಂಚ್ ಬಾಕ್ಸ್ ರೆಡಿ ಮಾಡಬೇಕಿತ್ತು, ಅದಕ್ಕೋಸ್ಕರ ತುಂಬಾ ಟೈಮ್ ಆಗುತ್ತೆ ಅಂತ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಚಟ್ನಿ ಸಾಂಬಾರೆಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯವ್ರಿಗೆ ಇವಾಗ ಹಾಕಿ ಕೊಟ್ಟೆ. ಇದನ್ನು ನೋಡ್ತಾ ಇರ್ಬೋದು, ಇದು ಬಂದು ಪಾತ್ರೆನ ತೊಳೆದು ಹಾಕೋದಕ್ಕೆ ಅಂತ ಆನ್ಲೈನಲ್ಲಿ ತೊಗೊಂಡಿದ್ದೆ. ಚೆನ್ನಾಗಿದೆ, ಕ್ವಾಲಿಟಿ ವೈಸು ಚೆನ್ನಾಗಿದೆ. ಆದರೆ ನೋಡ್ತಾ ಇರ್ಬೋದು ಇಷ್ಟು ಗಲೀಜಾಗಿದೆ ಅಂತ. ಇದನ್ನು ವಾಶ್ ಮಾಡೋದಕ್ಕೆ ಅಂತ ಎತ್ತಿಟ್ಟಿದ್ದೆ. ಇದನ್ನು ಹಾಗೆ ವಾಶ್ ಮಾಡಿರೋದು ಹೋಗಲ್ಲ. ಇದಕ್ಕೆ ನೈಟು ಬಂದು ಸ್ವಲ್ಪ ಆರಬೇಕೆಲ್ಲನೂ ಹಾಕಿಟ್ಬೇಕಿತ್ತು, ಅದಕ್ಕೆ ಹಾಕೋಣ ಅಂತ ನೋಡ್ತಾಯಿದ್ದೀನಿ. ಹಾಗೂ ಕೂಡ ಹಾಕೋದಕ್ಕಾಗಲಿಲ್ಲ. ಇದೆಲ್ಲ ಬಂದು ಹೊರಗಡೆ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ. ಇದು ನೋಡಿ ನಮ್ಮ ಮನೆಯದು ಲಿಫ್ಟು, ಅಂತೂ ಇಂತೂ ನಮ್ಮ ಓನರ್ ಲಿಫ್ಟನ್ನೆಲ್ಲನೂ ಮಾಡಿಸಿ ರೆಡಿ ಮಾಡಿಸಿದ್ದಾರೆ. ಇವಾಗ ಇಷ್ಟೈತೆ. ನಾನು 2-3 ಸಲ ಕ್ಲೀನ್ ಮಾಡಿ ಈ ಹಂತಕ್ಕೆ ಮಾಡಿದ್ದೀನಿ. ಆದರೂ ಕೂಡ ಸುತ್ತಮುತ್ತ ಗೋಡೆಲೆಲ್ಲ ಅಂತೂ ತುಂಬ ಅಂದರೆ ತುಂಬಾ ಡಸ್ಟು, ಮತ್ತು ಅದು ಕಲ್ಲೆಲ್ಲ ಪಾಲಿಷ್ ಮಾಡ್ತಾರಲ್ಲ ಅದ್ರದ್ದೆಲ್ಲ ತುಂಬಾ ಇತ್ತು ಧೂಳಂತೂ. ಅದನ್ನೆಲ್ಲ ನಾನು ಇವಾಗ ಕ್ಲೀನ್ ಮಾಡ್ತಾಯಿದ್ದೆ. ಅವರು ಬಂದು ಕ್ಲೀನ್ ಮಾಡಿಸ್ಕೊಡ್ತಾರೆ, ಆದರೆ ಅವರು ಕ್ಲೀನ್ ಮಾಡಿಸೋದ್ರೊಳಗೆ 1 ಮಂತ್ ಕಳೆದೇ ಬಿಡುತ್ತೆ. ಅಷ್ಟವರೆಗೂ ಹಂಗೆ ಇರೋಕ್ಕಾಗಲ್ಲ. ಯಾಕೆಂದ್ರೆ ನನ್ನ ಮಗ ಬಂದು ಹೊರಗಡೆ ಗೋಡೆ ಮುಟ್ಟೋದು, ಆಮೇಲೆ ಎಲ್ಲ ಆ ಕಡೆ ಕಂಬಿ ಎಲ್ಲನೂ ಮುಟ್ಟೋದು, ಗ್ರಿಲ್ಲೆಲ್ಲ ಹಾಕ್ಸೋದು, ಅದೆಲ್ಲನೂ ಮುಟ್ಟೋದು ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಚಿಕ್ಕ ಮಕ್ಕಳು ಇರೋ ಅಂಥ ಮನೆಯಲ್ಲಿ ಕ್ಲೀನ್ ನಾವೇ ಮಾಡ್ಕೋಬೇಕು. ಅವ್ರು ಮಾಡಿಸ್ಕೊಡ್ತಾರೆ ಅಂತ ವೆಯ್ಟ್ ಮಾಡೋದಕ್ಕಾಗಲ್ಲ. ಈ ಕಡೆ ನೋಡ್ತಾ ಇರೋದು ನನ್ನ ಮಗ ಅಂತೂ ಕಿತಾಪತಿ ಮಾಡ್ತಾನೆ ಇರ್ತಾನೆ. ಅದಕ್ಕೆ ಸ್ವಲ್ಪ ಮುಂದ್ಗಡೆ ಎಲ್ಲ ಟೈಲ್ಸ್ ಎಲ್ಲನೂ ಹಾಕ್ಸಿದಲ್ಲ ಅದೆಲ್ಲ ಕ್ಲೀನ್ ಮಾಡೋಣ ಅಂತ ನಾನೇ ಕ್ಲೀನ್ ಮಾಡ್ತಾಯಿದ್ದೆ. ನಾನು ಈ ಸಲ ಹಬ್ಬಕ್ಕೆ ಯಾವುದೇ ರೀತಿ ಡೀಪ್ ಕ್ಲೀನ್ ಅಂತೂ ಏನೂ ಮಾಡಿಲ್ಲ. ಏನಕ್ಕೆ ಅಂದರೆ ಡೈಲಿ ಬಂದು ಲಿಫ್ಟ್ ಕೆಲಸ ಮಾಡೋದಕ್ಕೆ ಅಂತ ಡೈಲಿ ಬಂದು ನಮ್ಮ ಮನೆ ಮುಂದೆನೇ ಕಲ್ಲನ್ನ ಕುಯ್ತಾ ಇರೋರು. ಅದಕ್ಕೋಸ್ಕರ ಎಷ್ಟು ಕ್ಲೀನ್ ಮಾಡಿದರೂ ಅದು ಡೈಲಿ ಕ್ಲೀನ್ ಆಗ್ತಾನೇ ಇರೋದು. ಡೈಲಿ ಗಲೀಜು ಆಗ್ತಾನೆ ಇರ್ತಾಯಿತ್ತು. ಅದಕ್ಕೋಸ್ಕರ ನಾನು ಸರಿ ಕ್ಲೀನ್ ಮಾಡೋದಿಂದೇನು ಬೇಡ, ಡೀಪ್ ಕ್ಲೀನ ಹಬ್ಬ ಎಲ್ಲ ಮುಗಿದ್ಮೇಲೆ ನಿಧಾನಕ್ಕೆ ಅವರೆಲ್ಲ ಲಿಫ್ಟ್ ಕೆಲಸ ಯಾವಾಗ ಮುಗಿಸಿ ಹೋಗ್ತಾರೆ ಆವಾಗ ಮಾಡೋಣ ಅಂತ ಸುಮ್ಮನಾದೆ. ಇವಾಗ ಅದಕ್ಕೆ ನಿಧಾನಕ್ಕೆ ಒಂದೊಂದೇ ಕೆಲಸನೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲ ನಾವಾದರೆ ಏನು ಮುಟ್ಟಲ್ಲ, ಹಾಗೆ ಇರ್ತೀವಿ. ಆದರೆ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವರು ಪಾಪ ಗೊತ್ತಾಗಲ್ಲ. ಅವರು ಬಂದು ಗೋಡೆ ಎಲ್ಲನೂ ಮುಟ್ಟೋದು, ಆಮೇಲೆ ಅದನ್ನು ಹೊರ್ಕೊಂಡು ನಿಂತ್ಕೊಳ್ಳೋದು, ಈ ಥರ ಮಾಡ್ತಾ ಇರ್ತಾರೆ. ಬಟ್ಟೆ ಗಲೀಜಾಗೋದು, ಆಮೇಲೆ ಕೈ ಕಾಲೆಲ್ಲ ಗಲೀಜು ಮಾಡ್ಕೊಳ್ಳೋದು, ಈ ಥರ ಮಾಡ್ಕೊತಾನೆ ಇರ್ತಾನೆ. ಅದಕ್ಕೋಸ್ಕರ ನಾನೇ ಒಂದು ಬಟ್ಟೆನಲ್ಲಿ ಸೀಟ್ಬಿಡೋಣ ಅಂತ ಸೀಡ್ತಾಯಿದ್ದೆ. ಅಷ್ಟು ತುಂಬ ಗಲೀಜಾಗಿರಲಿಲ್ಲ ಮೇಲ್ಗಡೆ ಎಲ್ಲ, ಆದರೆ ಕೆಳಗಡೆ ಬಂದು ಸಿಕ್ಕಾಬಟ್ಟೆ ಧೂಳಾಗಿತ್ತು. ಅದು ನಾನು 2-3 ಸಲ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಇಲ್ಲ ಅಂದರೆ ನಮಗೆ ಅಷ್ಟು ಇರಿಟೇಟ್ ಆಗ್ತಾಯಿತ್ತು. ಸುಮಾರು 3 ತಿಂಗಳಿಂದ ಲಿಫ್ಟ್ ಕೆಲಸ ಮಾಡಿಸ್ತಾನೇ ಇದ್ದರು. ನಮಗಂತೂ 3 ತಿಂಗಳಿಂದ ಒಂಥರ ಕಿರಿಕಿರಿ ಅಂತಲೇ ಹೇಳ್ಬೋದು. ಏನೋ ಒಂಥರ ಟಾರ್ಚರು, ಮತ್ತು ಧೂಳು ಬರೋದಲ್ಲ, ಅದು ಒಂಥರ ಉಸಿರಾಡುವಾಗ ಅಷ್ಟೇ ಒಂಥರ ಡಸ್ಟ್ ಅಲರ್ಜಿ ಥರ ಆಗೋದು. ಅಷ್ಟು ಕಿರಿಕಿರಿ ಮಾಡ್ತಾನೇ ಇದ್ದರು. ಎಷ್ಟೊತ್ತಿ ಮುಗಿಯುತ್ತಪ್ಪ ಈ ಲಿಫ್ಟ್ ಕೆಲಸ ಅನ್ನೋವಷ್ಟು ಬೇಜಾರು ಮಾಡಿಬಿಟ್ರು ಮಾತ್ರವ. ಮನೆ ಕಟ್ಟಿಸುವಾಗಲೇ ಲಿಫ್ಟ್ ಕೆಲಸನೂ ಕೂಡ ಆವಾಗಲೇ ಸ್ಟಾರ್ಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಈ ಥರ ಆದರೂ ಅಂತೂ ತುಂಬಾ ಒಂಥರ ಟಾರ್ಚರು, ಮೆಂಟಲಿ ಟಾರ್ಚರು ಅಂತಲೇ ಹೇಳ್ಬೋದು. ಹಾಗಾಗಿ ಹಬ್ಬಕ್ಕೂ ನನಗೆ ಏನು ಕೂಡ ಕ್ಲೀನ್ ಮಾಡೋದಕ್ಕಾಗಲಿಲ್ಲ. ಒಳಗಡೆ ಎಲ್ಲ ಸಿಕ್ಕಾಬಟ್ಟೆ ಧೂಳಿದೆ. ಡೈಲಿ ಕ್ಲೀನ್ ಮಾಡಿದರೂ ಅಷ್ಟೇ ಡೈಲಿ ಕಲ್ಲ ಕುಯ್ತಾನೆ ಇರೋರು. ಮನೆ ಮುಂದೆ ಬಂದು ಡೈಲಿ ಕುಯ್ತಾನೆ ಇರೋದು. ಸಣ್ಣದು ಕಲ್ಲಿನ ಧೂಳು ಬರುತ್ತಲ್ಲ ಅದೆಲ್ಲ ಬಂದು ಮನೆ ಒಳಗಡೆ ಸೇರ್ಕೊತಾಯಿತ್ತು.
ದಿನಕ್ಕೆ 2 ಸಲ ಕ್ಲೀನ್ ಮಾಡಿದ್ರು ಅಷ್ಟೇ, 3 ಸಲ ಕ್ಲೀನ್ ಮಾಡಿರೋಕ್ಕೆ ಅಷ್ಟೇ. ಯಾಕೆಂದರೆ ಅವ್ರು ಕುಯ್ತಾನೆ ಇರೋರು, ನಾನು ಕ್ಲೀನ್ ಮಾಡ್ದಂಗೆ ಬಂದು ಕೂರ್ತಾನೆ ಇತ್ತು. ಅದಕ್ಕೋಸ್ಕರ ನಾನು ಅತ್ಲ ಕೊನೆ ಕ್ಲೀನ್ ಮಾಡೋದನ್ನೇ ಬಿಟ್ಟೆ. ಅವ್ರು ಕಂಪ್ಲೀಟ್ ಆದಮೇಲೆ ಕ್ಲೀನ್ ಮಾಡಿದ್ರೆ ಆಗುತ್ತೆ ಅಂತ. ಹಾಗಾಗಿ ನಾನು ಹಬ್ಬಕ್ಕೂ ಕೂಡ ಸರಿಯಾಗಿ ಯಾವುದೇ ರೀತಿ ಕ್ಲೀನಿಂಗ್ ನಾನೇನು ಮಾಡಿಲ್ಲ. ನೋಡಿ ಇವಾಗ ನೀಟಾಗಿ ಎಲ್ಲನೂ ಒರೆಸ್ಕೊಂಡಿದ್ದೀನಿ. ಗೋಡೆ ಇರ್ಬೋದು, ಸ್ಟೆಪ್ಸ್ ಇರ್ಬೋದು, ಈ ಕಡೆ ಸೈಡು, ಮತ್ತು ಬಾಗಿಲಿಗೂ ಅಷ್ಟೇ ರಂಗೋಲಿ ಹಾಕೋದನ್ನೇ ಬಿಟ್ಟಿದ್ದೆ. ಬಾಗಿಲು ಸೀಟೋದನ್ನು ಕೂಡ ಬಿಟ್ಟಿದ್ದೆ. ಏಕೆಂದರೆ ಐಟಮ್ ಎಲ್ಲನೂ ಇಲ್ಲೇ ಮುಂದೆನೇ ಇಟ್ಟು ಹೋಗೋರು. ಪ್ರತಿಯೊಂದು ಕಲ್ಲು ಕುಯ್ದಿದ್ದು ಚಿಕ್ಕ ಪುಟ್ಟದ್ದು ಎಲ್ಲ ಪ್ರತಿಯೊಂದು ಇಲ್ಲೇ ಇಟ್ಟು ಹೋಗ್ತಾಯಿದ್ರು ಅವರು. ಕೆಲಸದವ್ರಲ್ವ, ಅವ್ರು ಇನ್ನೇನು ಮಾಡ್ತಾರೆ ಎಲ್ಲನೂ ಇಟ್ಟು ಹೋಗೋರು. ಆ ಓನರು ಯಾವಾಗಲೂ ಒಂದು ಸಲ ಬರೋರು ಹೋಗೋರು ಅಷ್ಟೇ. ಈ ಕೆಲಸ ಎಲ್ಲ ಇವಾಗ ಮುಗಿದೋಯ್ತಲ್ಲ, ಹಂಗಾಗಿ ನಾನೇನು ಮಾಡಿದೆ, ಮುಗಿದ ತಕ್ಷಣವೇ ಎಲ್ಲನೂ ಅವ್ರ ಹತ್ರನೇ ಎತ್ತಿಸಿ ಕೆಳಗಡೆ ಇಟ್ಟಿಸ್ದೆ. ಐಟಮ್ಸ್ ಎಲ್ಲನೂ ಇಟ್ಟಿಸಿ ಈಗೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಮನಸ್ಸಿಗೆ ಸಮಾಧಾನ ಅಂತ ಆಯಿತು. ಒಂಥರ ಡೈಲಿ 3 ತಿಂಗಳಿಂದನೇ ಹೇಳ್ಬೇಕು ಅಂದರೆ ನೋಡಿ, ಇಲ್ಲಿ ಮೇಲ್ಗಡೆ ಸ್ಟೆಪ್ಸ್ ಎಲ್ಲ ಅವ್ರು ಕ್ಲೀನ್ ಮಾಡಿಸ್ತಾರೆ. ಆದರೆ ಅವ್ರು ಯಾವಾಗ ಮಾಡಿಸ್ತಾರೋ ಗೊತ್ತಿಲ್ಲ. ಆದರೆ ನಾನು ನಮ್ಮ ಮನೆ ಮುಂದೆ ಮಾತ್ರ ನಾನು ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದರೆ ನನ್ನ ಮಗ ಬಂದು ಮುಟ್ಟೋದು ಎಲ್ಲನೂ ಮಾಡ್ತಾ ಇರ್ತಾನೆ. ಅದು ನನಗೂ ಒಂಥರನೇ ಮನಸ್ಸಿಗೆ ಒಂಥರ ಕಿರಿಕಿರಿ ಅನಿಸ್ತಾ ಇರುತ್ತೆ. ಗಲೀಜು ಮಾಡ್ಕೊಳೋದು, ಆಮೇಲೆ ಧೂಳೆಲ್ಲನೂ ಮಾಡ್ಕೊಂಡು ಬಟ್ಟೆಗೆಲ್ಲ ಗಲೀಜಾಗೋದು, ಮತ್ತು ಹೊರಗಡೆ ಬರೋದಕ್ಕೂ ಕೂಡ ಒಂಥರ ಹಿಂಸೆ. ಅದಕ್ಕೋಸ್ಕರ ನಾನೆಲ್ಲನೂ ಕ್ಲೀನ್ ಮಾಡ್ಕೊಂಡೆ. ಇದು ಬಂದು ನಮ್ಮ ಮನೆಯವರ ಊರಲ್ಲಿ ದೇವಸ್ಥಾನ ಓಪನಿಂಗ್ ಇತ್ತು. ಇದು ಓಪನಿಂಗ್ದು ದೇವಸ್ಥಾನದ್ದು ಓಪನಿಂಗ್ದು ಸ್ವಲ್ಪ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನಾವು ಹೋಗಲಿಲ್ಲ, ಊರಿಗೆ ಹೋಗೋಕ್ಕಾಗಲಿಲ್ಲ. ನಮ್ಮ ಮನೆಯವರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ, ಅದು ಅಲ್ಲದೆ ವೀಕ್ ಡೇಸಲ್ಲಿ ಬಂದಿತ್ತು ದೇವಸ್ಥಾನ ಓಪನಿಂಗು. ಹಾಗಾಗಿ ಹೋಗೋದಕ್ಕಾಗಲಿಲ್ಲ. ಇಲ್ಲಾಂದರೆ ನಾವು ಕೂಡ ಹೋಗುವು. ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲನೂ ಅರೇಂಜ್ ಮಾಡಿದ್ದಾರೆ. ಚೆನ್ನಾಗಿತ್ತು ದೇವಸ್ಥಾನ ಓಪನಿಂಗು. ನೋಡೋದಕ್ಕೆ ಒಂಥರ ದೇವರು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಅದರಲ್ಲೂ ದೇವಸ್ಥಾನ ಹೊಸ್ದಾಗಿ ಓಪನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲನೂ ಮಾಡಿರ್ತಾರೆ. ತುಂಬ ಜನನೂ ಕೂಡ ಸೇರಿದ್ದಾರೆ. ನಮ್ಮ ಕೈಯಲ್ಲಿ ಹೋಗೋದಕ್ಕೆ ಆಗಲಿಲ್ಲ. ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹೊಸ ದೇವಸ್ಥಾನ ಅಲ್ವಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣದಿಂದ ನಮಗೆ ಹೋಗೋಕ್ಕಾಗಲಿಲ್ಲ. ಚೆನ್ನಾಗಿತ್ತಂತೆ ಪ್ರೋಗ್ರಾಮ್ ಎಲ್ಲ. ಇವಾಗ ಸಂಜೆ ಆಯಿತು, ಎಲ್ಲ ಕ್ಲೀನ್ ಮಾಡಿ ಬಂದ್ವಿ. ಕ್ಲೀನ್ ಮಾಡಿ ಬಂದಮೇಲೆ ನನ್ನ ಮಗನಿಗೆಲ್ಲ ಹೊಟ್ಟೆ ಹಸಿವು, ಏನಾರು ಸ್ನ್ಯಾಕ್ಸ್ ತಿನ್ನೋಕ್ಕೆ ಬೇಕು ಅಂತಿದ್ದ. ಅದಕ್ಕೋಸ್ಕರನೇ ಬೋಟಿ ಇತ್ತು ಮನೇಲಿ, ಅದನ್ನು ಹಂಗೆ ಫ್ರೈ ಮಾಡ್ತಾಯಿದ್ದೆ. ಈ ಬೋಟಿ ಅಂದರೆ ಎಲ್ಲರಿಗೂ ಅಷ್ಟೇ, ದೊಡ್ಡವರಿಂದ ಚಿಕ್ಕವ್ರವರೆಗೂ ಎಲ್ಲರೂ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಸ್ನ್ಯಾಕ್ಸು ಸಂಜೆಗಿರಲಿ ಅಂತ ಬೋಟಿನ ಫ್ರೈ ಮಾಡಿಕೊಟ್ಟೆ ನನ್ನ ಮಗನಿಗೆ. ಓಕೆ ಫ್ರೆಂಡ್ಸ್, ಇದೊಂದು ಪುಟಾಣಿ ಲಾಗ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಓಕೆ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.